ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ. ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಭಾರತ ಯಾವಾಗ ಎಲ್ಲಿ ಹೇಗೆ ದಾಳಿ ಮಾಡುತ್ತೋ ಅನ್ನುವಂಥ ಆತಂಕ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಅಲ್ಲಿನ ರಕ್ಷಣಾ ಸಚಿವರನ್ನ ಸೇರಿ ಎಲ್ಲಾ ಸಚಿವರು ಕೂಡ ಆತಂಕಗೊಂಡಿದ್ದಾರೆ. ಭಾರತ ದಾಳಿ ಮಾಡುತ್ತೆ ಅನ್ನುವಂಥ ಆತಂಕದಲ್ಲಿ ಇಡೀ ಕ್ಯಾಬಿನೆಟ್ ಇದೆ. ಪಾಕಿಸ್ತಾನದ ಕ್ಯಾಬಿನೆಟ್ ನರಮೇಧಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಭಾರತ ಸುಮ್ಮನೆ ಆಗೋದಿಲ್ಲ ಅನ್ನೋದು ಅವರ ಆತಂಕಕ್ಕೆ ಕಾರಣ. ರಕ್ಷಣಾ ಸಚಿವರನ್ನ ಸೇರಿ ಎಲ್ಲರೂ ಕೂಡ ಇದೇ ಆತಂಕದಲ್ಲಿದ್ದಾರೆ. ಭಾರತ ಯಾವ ಕ್ಷಣದಲ್ಲಾದರೂ ಕೂಡ ಏರ್ ಸ್ಟ್ರೈಕ್ ಮಾಡಬಹುದು ಅಥವಾ ಅಟ್ಯಾಕ್ ಮಾಡಬಹುದು ಅನ್ನೋ ಆತಂಕದಲ್ಲಿದ್ದಾರೆ. ಇದು ಪಾಕಿಸ್ತಾನ ಯಾವ ರೀತಿ ಆತಂಕದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಭಾರತಕ್ಕೂ ಕೂಡ ಖಚಿತ ಇಲ್ಲ ದಾಳಿ ಯಾವಾಗ ಮಾಡ್ತೀವಿ ಅಂತ, ಅಥವಾ ದಾಳಿ ಮಾಡ್ತೀವಾ ಅನ್ನೋದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಇಂಡಿಯನ್ ಆರ್ಮಿಗೆ ಅನ್ನೋದನ್ನ ಬಿಟ್ರೆ. ಆದ್ರೆ ಪಾಕಿಸ್ತಾನ ಕನ್ಫರ್ಮ್ ಆಗಿಬಿಟ್ಟಿದೆ, ಇವತ್ತೋ ನಾಳೆನೋ ನಮ್ಮ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ, ಸುಮ್ಮನೆ ಆಗಲ್ಲ ಭಾರತೀಯರು ಅಥವಾ ಭಾರತದ ಸೇನೆ ಸುಮ್ಮನೆ ಅಂತೂ ಕೂರೋದಿಲ್ಲ ಅಂತ ಅವ್ರು ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ. ಇವತ್ತಲ್ಲ ನಾಳೆ ಅಟ್ಯಾಕ್ ಆಗೇ ಆಗುತ್ತೆ ಅಂತ. ಅದೇ ಕಾರಣಕ್ಕಾಗಿ ಪಾಕಿಸ್ತಾನ ಆತಂಕದಲ್ಲಿದೆ. ಈಗಲೇ ನಡುಗುವಂತ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಉಗ್ರರಿಂದ ನರಮೇಧ ನಡೀತಾ ಇದ್ದಂತೆ ನಮ್ಮ ಪಾತ್ರ ಇಲ್ಲ ಇದರಲ್ಲಿ, ಒಂದು ವೇಳೆ ನಮ್ಮ ಪಾತ್ರ ಇದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಪಾಕಿಸ್ತಾನ ಕೇಳಿತ್ತು. ಆದರೆ ಇಡೀ ಜಗತ್ತಿಗೆ ಗೊತ್ತಿತ್ತು ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು. ಇಡೀ ಜಗತ್ತಿಗೆ ಗೊತ್ತಿದ್ದಂಥ ಸತ್ಯ. ಈಗ ಪಾಕಿಸ್ತಾನ ಒಂದೊಂದೇ ಕಥೆಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದೆ. ಭಾರತದಿಂದ ದಾಳಿಯ ಆತಂಕದಲ್ಲಿರೋದ್ರಿಂದ ಪಾಕಿಸ್ತಾನ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿನ ನಾಗರಿಕರಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡ್ತಾ ಇದೆ. ಒಂದು ವೇಳೆ ಭಾರತ ಏನಾದರೂ ದಾಳಿ ಮಾಡಿದ್ರೆ ನಮ್ಮ ಸಾರ್ವಭೌಮತೆಯನ್ನು ಕಾಪಾಡೋದ್ರಲ್ಲಿ ನಾವು ಮುಂದೆ ನಿಂತಿದ್ದೀವಿ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ, ನಾವು ಸನ್ನದ್ಧವಾಗಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಅನವಶ್ಯಕವಾಗಿ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಮುಂದುವರಿಸಿದೆ ಪಾಕಿಸ್ತಾನ. ಅದರಲ್ಲೂ ಕೂಡ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ ಪಾಕಿಸ್ತಾನ. ತಾನೇ ಅತ್ತು ಕರೆದು ಮಾಡಿಕೊಂಡಂತ ಒಪ್ಪಂದ ಅದು ಶಿಮ್ಲಾ ಒಪ್ಪಂದ. ತಮ್ಮ 92,000 ಸೈನಿಕರನ್ನ ಬಿಡಿಸಿಕೊಂಡು ಹೋಗೋದಕ್ಕೆ ಮಾಡಿಕೊಂಡಂತ ಒಪ್ಪಂದ ಅದು. ಅದನ್ನ ಪಾಕಿಸ್ತಾನ ರದ್ದು ಮಾಡಿದೆ. ಆ ಮೂಲಕ ಭಾರತಕ್ಕೆ ಗ್ರೀನ್ ಸಿಗ್ನಲ್ ಪಾಕಿಸ್ತಾನ ಕೊಟ್ಟಿರೋದು ಅಟ್ಯಾಕ್ ಮಾಡೋದಕ್ಕೆ. ಪಾಕಿಸ್ತಾನ ಏನ್ ಅನ್ಕೊಂಡಿದೆ ಅಂತಂದ್ರೆ ನಾವು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದ ಕೂಡಲೇ ಭಾರತ ಹೆದರತ್ತೆ ಅಂತ. ಬಟ್ ಆ ರೀತಿ ಆಗ್ತಾ ಇಲ್ಲ. ಕೆಣಕುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾನೆ ಇದೆ. ಪಾಕ್ ಸೇನಾ ಮುಖ್ಯಸ್ಥ ಸೇರಿ ಹಲವು ಅಧಿಕಾರಿಗಳ ಕುಟುಂಬಗಳು ವಿದೇಶಕ್ಕೆ ಪಲಾಯನ ಆಗಿದೆ. ಅಂದ್ರೆ ಹಡಗು ಮುಳುಗುತ್ತೆ ಅಂತ ಇಲಿಗಳಿಗೆ ಗೊತ್ತಾಗಿದೆ. ಹಡಗು ಮುಳುಗುತ್ತೆ ಅಂತ ಗೊತ್ತಾದ ಕೂಡಲೇ ಇಲಿಗಳು ಎಸ್ಕೇಪು. ಸದ್ಯ ಅಲ್ಲಿನ ನಾಗರಿಕರನ್ನು ಕಾಪಾಡೋದು ಯಾರು ಅನ್ನುವಂಥ ಸ್ಥಿತಿ ಇದೆ. ಸೊ ಇದು ಅಲ್ಲಿನ ಜನರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ವಿದೇಶಗಳ ಸುರಕ್ಷಿತ ಸ್ಥಳಗಳಿಗೆ ತಮ್ಮ ಕುಟುಂಬ ಸದಸ್ಯರನ್ನ ಮೂವ್ ಮಾಡಿದ್ದಾರೆ ಪಾಕಿಸ್ತಾನ ಆರ್ಮಿಯ ಪ್ರಮುಖರು. ಇದರ ಜೊತೆಗೆ ಪಾಕಿಸ್ತಾನದ ಸೇನೆಯಲ್ಲಿ ಸೇನಾ ಮುಖ್ಯಸ್ಥನ ವಿರುದ್ಧವೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಆತನ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಆತ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ನ ಕಾರಣಕ್ಕಾಗಿ ಭಾರತ ಸಂಪೂರ್ಣವಾಗಿ ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದೆ ಅನ್ನೋದು ಪಾಕಿಸ್ತಾನದ ನಾಗರಿಕರಿಗೂ ಕೂಡ ಗೊತ್ತಾಗಿದೆ. ಇದರ ಜೊತೆಗೆ 250ಕ್ಕೂ ಹೆಚ್ಚು ಅಧಿಕಾರಿಗಳು, 5,000ಕ್ಕೂ ಹೆಚ್ಚು ಸೈನಿಕರು ಪಾಕಿಸ್ತಾನ ಸೇನೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಂತೆ, ಅಂದ್ರೆ ನಿನ್ನೆ ಮೀಟಿಂಗ್ ಆಯಿತು ಸಂಜೆ ಹೊತ್ತಿಗೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಬೆನ್ನಿಗೆ ಪಾಕಿಸ್ತಾನದ ಕಡೆಯಿಂದ ಒಂದು ಸುದ್ದಿಗೋಷ್ಠಿ ಆಯಿತು. ಹೆಂಗೆ ಅಂತಂದ್ರೆ ಭಾರತದ ಆರ್ಮಿಗೆ ನಮ್ಮ ಪ್ರಧಾನಮಂತ್ರಿ ಸಮಯ ಸ್ಥಳ ನೀವು ನಿಗದಿ ಮಾಡಿ ಅಂತ ಹೇಳಿದರು. ಬಟ್ ಸಮಯವನ್ನು ಪಾಕಿಸ್ತಾನ ನಿಗದಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಸಚಿವರು ಸುದ್ದಿಗೋಷ್ಠಿ ಮಾಡಿ ಇನ್ನು 24ರಿಂದ 36 ಗಂಟೆಯಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗತ್ತೆ ಅಂತ ಹೇಳ್ಕೊಂಡ್ರು. ನಾವು ಇನ್ನೂ ಡಿಸೈಡ್ ಆಗಿಲ್ಲ ಯಾವಾಗ ಅಂತ, ಬಟ್ ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ 24ರಿಂದ 36 ಗಂಟೆಯಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ. ಇದರ ಜೊತೆಗೆ ಹೆದರಿಕೆ ಇದೆ, ಭಯ ಇದೆ, ಆತಂಕ ಕಾಡ್ತಾ ಇದೆ. ಈ ಮಧ್ಯೆಯೂ ಕೂಡ ಪಾಕಿಸ್ತಾನ ನಾವು ಬಿಡಲ್ಲ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಮ್ಮ ಜೊತೆಗೆ ಚೀನಾ ಇದೆ ಅಂತ ಅಲ್ಲಿನ ನಾಗರಿಕರನ್ನ ನಂಬಿಸುವಂತ ಪ್ರಯತ್ನದಲ್ಲಿದೆ. ಬಟ್ ಒಳಗೊಳಗೆ ಅಳುಕು ಕಾಡ್ತಾ ಇದೆ, ಭಯ ಕಾಡ್ತಾನೆ ಇದೆ ಅನ್ನೋದು ಅವ್ರು ವಿಚಲಿತರಾಗಿದ್ದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.